ಇನ್ನು 3 ತಿಂಗಳಾದರೂ ಕೂಡ ಶಾಸಕರು ಗುಣಮುಖರಾಗಲ್ಲ, ಬರಲಿಕ್ಕೆ ಸಾಧ್ಯ ಆಗಲ್ವೇನೋ ಅಂತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ವೈದ್ಯರು ಕೂಡ ಅದೇ ಥರ ಸಲಹೆ ಕೊಟ್ಟಿದ್ರು. ಆದರೆ ನಾನು ಕೇವಲ 2 ವಾರದಲ್ಲೇ ಸ್ವಲ್ಪ ಮಟ್ಟಿಗೆ ಗುಣಮುಖನಾಗಿ ಕಳೆದ 3 ದಿವಸದಿಂದ ಪ್ರವಾಸವನ್ನು ಹಮ್ಮಿಕೊಂಡಿದ್ದೆ, ನಿರಂತರವಾಗಿ ಹಮ್ಮಿಕೊಂಡಿದ್ದೆ. ಶಾಸಕನಾಗಿ 3 ವರ್ಷ ತುಂಬಿದ್ದೆ. ನಿರಂತರ ಕಾರ್ಯಕ್ರಮದಲ್ಲಿ ನಾನು ತೊಡಸ್ಕೊಂಡಿದ್ದೆ. ಆದರೆ ಜನ ಹೇಳ್ತಿದ್ರು, ಇಷ್ಟೊಂದು ರಭಸದಲ್ಲಿ ನೀವು ಕಾರ್ಯಕ್ರಮ ಹಮ್ಮಿಕೊಳ್ಬೇಡಿ, ಸ್ವಲ್ಪ ಸುಧಾರಿಸ್ಕೊಂಡು ಕಾರ್ಯಕ್ರಮ ರೂಪಿಸ್ಕೊಳ್ಳಿ ಅಂತೇಳಿ. ಆ ದೇವರೇ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತೇಳಿ ಕಾಲಾವಕಾಶ ಕಲ್ಪಿಸ್ಕೊಟ್ಟ ಅಂತ ನಾನು ಅಂದ್ಕೊಳ್ತೀನಿ. ಈ ಒಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಪಂಚಾಯಿತಿ ವ್ಯಾಪ್ತಿಯ ಈ ಟಗರ್ಪುರ ಗ್ರಾಮ ಪಂಚಾಯಿತಿ, ಚಿಲುಕ್ವಾಡಿ ಗ್ರಾಮ ಪಂಚಾಯಿತಿ ಹಾಗೂ ಕುಂಟೂರು, ಹಾಗೆ ಕುನಗಳ್ಳಿ ಪಂಚಾಯಿತಿ, ತಿಮ್ಮರಾಜಪುರ ಪಂಚಾಯಿತಿ, ಹರಳೆ ಪಂಚಾಯಿತಿ, ಈ ಪಂಚಾಯಿತಿಗಳಲ್ಲಿ ನಾನು ಕಾರ್ಯಕ್ರಮ ಹಮ್ಮಿಕೊಳ್ಳೋ ಮುಖಾಂತರ ಇವತ್ತು 1 ಗಂಟೆ ತಡವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇನೆ. ಈ ಒಂದು ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂಥ ರೈತರಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಾನು ಹಿಂದೆ ಅವರು ಕೃಷಿ ಮಾರುಕಟ್ಟೆ ಸಚಿವರಾಗಿದ್ದಂಥವರು. ನಾನು ಅವರು 94ರಿಂದ ಕೂಡ ಶಾಸಕರಾಗಿ ಜೊತೆಗೂಡಿ ಹೆಜ್ಜೆ ಹಾಕ್ತಾರೆ. ಅವರು ಸಚಿವರಾಗ್ತಕ್ಕಂಥ ಅವಕಾಶ ಅವ್ರದ್ದು. ಹಾಗಾಗಿ ಒಮ್ಮೆ ನಮ್ಮಲ್ಲಿ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ರೈತ ಸಂಘದವರು ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರನ್ನ, ಶಿವಾನಂದ ಪಾಟೀಲ್ ಅವ್ರನ್ನ, ಇತರ ಸಚಿವರುಗಳನ್ನ, ಅಲ್ಲಿ ನಮ್ಮ ಮಹೇಶ್ ಪ್ರಭು ನಮ್ಮೂರವರು, ರೈತ ಸಂಘದ ಪ್ರಮುಖ ಮುಖಂಡರು ಒಂದು ಘಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಬರಮಾಡಿಕೊಂಡು ಕೃಷಿ ಮಾರುಕಟ್ಟೆ ಸಚಿವರು ಕೂಡ ಅಲ್ಲಿ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ನಾನು ಶಿವಾನಂದ ಪಾಟೀಲ್ ಅವರಲ್ಲಿ ಮನವಿ ಮಾಡಿಕೊಂಡೆ, ಶಾಸಕನಾಗಿ ನಮ್ಮಲ್ಲಿ ಸಂತೇಮಳ್ಳಿನಲ್ಲಿ APMC ಉಪ ಮಾರುಕಟ್ಟೆ ಇದೆ ಅಂತೇಳಿ. ಮಾರುಕಟ್ಟೆ ಇರೋದು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ. ಆ ಉಪ ಮಾರುಕಟ್ಟೆ ವಿಸ್ತರಣೆ ದೊಡ್ಡದಾಗಿದೆ, ಅಲ್ಲಿಗೆ ತಾವು ಒಂದು ಕಾಯಕಲ್ಪ ಮಾಡಬೇಕು. ಮಂಡ್ಯ ಜಿಲ್ಲೆಯ ಮದ್ದೂರಿಲಿರ್ತಕ್ಕಂಥ ಎಳ್ನೀರು ಮಾರುಕಟ್ಟೆಯಂತೆ ನಮ್ಮ ಉಪ ಮಾರುಕಟ್ಟೆ ಏನಿದೆ ಕೃಷಿ ಮಾರುಕಟ್ಟೆಗೆ ತಾವು ಎಳ್ನೀರು ಮಾರುಕಟ್ಟೆಯನ್ನು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ನಾನು ಕೇಳಿಕೊಂಡೆ. ಆಗ ನಮ್ಮ ಸಹಪಾಠಿಗಳಾದ ಪುಟ್ಟರಂಗ ಶೆಟ್ಟಿಯವರು ಜಿಲ್ಲಾ ಕೇಂದ್ರದಲ್ಲಿ ಮಾಡಿ ಅಂತ ಅವರು ಮನವಿಯನ್ನು ಸಲ್ಲಿಸಿದರು. ಮಾನ್ಯ ಸಚಿವರು 2 ಸ್ಥಳ ಪ್ರಶ್ನೆ ಮಾಡೋಣ ಅಂತೇಳಿ ಚಾಮರಾಜನಗರ ಜಿಲ್ಲಾ ಕೃಷಿ ಮಾರುಕಟ್ಟೆಗೆ ನಮ್ಮನ್ನೆಲ್ಲ ಜೊತೆಗೂಡಿ ಅವರು ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಆ ಮಾರುಕಟ್ಟೆಯನ್ನು ಕೂಡ ಪರಿಶೀಲನೆ ಮಾಡಿದ್ರು. ನಂತರ ಸಂತೇಮಳ್ಳಿಯ ಮಾರುಕಟ್ಟೆಯನ್ನು ಕೂಡ ಪರಿಶೀಲನೆ ಮಾಡಿದ್ರು. ನಮ್ಮ ಮಾರುಕಟ್ಟೆ ವಿಸ್ತರಣೆ ದೊಡ್ಡದಾಗಿದೆ. 21 ಎಕರೆ ಪ್ರದೇಶವುಳ್ಳಂಥ ನಮ್ಮ ಉಪ ಮಾರುಕಟ್ಟೆ ಮತ್ತು 4 ಕೂಡು ರಸ್ತೆ ಸೇರುವಂಥ ಭಾಗ ಅದು.
ನ್ಯಾಷನಲ್ ಹೈವೇ ಪ್ಲಸ್ ಸ್ಟೇಟ್ ಹೈವೇ. ಸೊ ಬಂದು ಹೋಗ್ತಕ್ಕಂಥ ವಾಹನಗಳಿಗೆ ಭಾಳ ಸುಲಭ ದಾರಿಯಲ್ಲಿ ಮಾರುಕಟ್ಟೆಗೆ ಬಂದು ಹೋಗ್ಬೋದು ಅಂತೇಳಿ 21 ಎಕರೆ ಕೂಡ ಇರೋದ್ರಿಂದ ಇದಕ್ಕೆ ಅವಕಾಶ ಮಾಡೋಣ ಅಂತೇಳಿ ಮಾನ್ಯ ಸಚಿವರು ಅವರ ಕೃಷಿ ಮಾರುಕಟ್ಟೆಯ ಬೋರ್ಡಲ್ಲಿ ನಿರ್ಣಯ ಕೈಗೊಂಡು ನಬಾರ್ಡ್ಗೆ ಶಿಫಾರಸು ಮಾಡೋ ಮುಖಾಂತರ ನಬಾರ್ಡ್ ಅವರು ಕೂಡ ಸುಮಾರು 5 ಕೋಟಿ ಅಂದಾಜು ವೆಚ್ಚದ ಎಳ್ನೀರು ಮಾರುಕಟ್ಟೆಯನ್ನು ಸಂತೇಮಳ್ಳಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಮೊದಲನೇ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ಸ್ ಕಮ್ಮಿ ಇದ್ದಿದ್ದರಿಂದ ಪಾರ್ಟಿಸಿಪೇಟ್ ಮಾಡಿ